ಎಷ್ಟೇ ಹೊತ್ತು ಇಟ್ಟರೂ ಕ್ರಿಸ್ಪಿಯಾಗಿರುವಂಥ ಸಾಬುದಾನ ವಡೆನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ 1 ಬೌಲ್ನಷ್ಟು ಸಾಬುದಾನನ ಒಂದು ಬಟ್ಲಿಗೆ ಸೇರಿಸ್ಕೊಂಡು ನೀರು ಹಾಕಿ 2 ಸಾರಿ ತೊಳೆದು 2ರಿಂದ 3 ಅವರು ನೆನೆಯೋದಕ್ಕೆ ಇಡಬೇಕು. ಅಷ್ಟರಲ್ಲಿ ಇದಕ್ಕೆ ಬೇಕಾಗಿರೋ ಪದಾರ್ಥನ ರೆಡಿ ಮಾಡ್ಕೊಳ್ಳೋಣ. ಮೊದಲಿಗೆ ಆಲೂಗಡ್ಡೆನ ಉಪ್ಪಾಕಿ ಬೇಯಿಸ್ಕೊಂಡು ಆಮೇಲೆ ಸಿಪ್ಪೆನ ತೆಗೆದು ಇದನ್ನು ಸ್ಮ್ಯಾಶ್ ಆದರೂ ಮಾಡ್ಕೊಳ್ಬೋದು ಅಥವಾ ತುರಿದಾದರೂ ಇಟ್ಕೊಳ್ಬೋದು. ನೋಡಿ ಅಷ್ಟರಲ್ಲಿ ಸಾಬುದಾನ ಸಹ ನೆಂದಿದೆ. ಈಗ ನೆಂದಿರೋ ಸಾಬುದಾನನ ನೀರಿಂದ ಸಪ್ರೇಟ್ ಮಾಡಿಕೊಂಡು ಒಂದು ಬೌಲ್ಗೆ ಹಾಕ್ಕೊಂಡು ತುರಿದಿಟ್ಕೊಂಡ್ರು ಆಲೂಗಡ್ಡೆ, ಹಾಗೆ ತುರಿದಿಟ್ಕೊಂಡ್ರು ಅರ್ಧ ಟೇಬಲ್ ಸ್ಪೂನಷ್ಟು ಶುಂಠಿ, ಜೊತೆಗೆ ಸಣ್ಣದಾಗಿ ಹೆಚ್ಚಿಟ್ಕೊಂಡ್ರು 2 ಹಸಿಮೆಣಸಿನ್ಕಾಯಿ, ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ ಪೌಡರ್, 1/4 ಟೇಬಲ್ ಸ್ಪೂನ್ ಪೆಪ್ಪರ್ ಪೌಡರ್, ಹಾಗೆ ಫ್ರೈ ಮಾಡಿ ಇಟ್ಕೊಂಡ್ರೋ ಕಡಲೆ ಬೀಜನ ತರ್ತರಿಯಾಗಿ ಗ್ರೈಂಡ್ ಮಾಡ್ಕೊಂಡು ಸೇರಿಸ್ಕೊಂಡು ಸಣ್ಣದಾಗಿ ಹೆಚ್ಚಿಟ್ಕೊಂಡ್ರೋ ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಕೊಡಬೇಕು. ನೀರೇನು ಹಾಕೊಳ್ಳೋದು ಬೇಡ, ಹಾಗೆ ಮಿಕ್ಸ್ ಮಾಡಿಕೊಟ್ಟು ಹದ ಚೆನ್ನಾಗಿ ಬರುತ್ತೆ. ಇದನ್ನು ವಡೆ ರೀತಿ ತಟ್ಕೊಳ್ಬೇಕು. ತುಂಬ ತೆಳುವಾಗೂ ತಟ್ಕೊಳ್ಬಾರ್ದು, ಹಾಗಂತ ತುಂಬ ದಪ್ಪನೂ ಮಾಡ್ಕೊಳ್ಬೇಡಿ. ಮೀಡಿಯಮ್ ಆಗಿ ತಟ್ಕೊಂಡು ವಡೆ ರೀತಿಯಲ್ಲಿ ಎಣ್ಣೆಯಲ್ಲಿ ಕರಿಬೇಕು. ಎಣ್ಣೆಯಲ್ಲಿ ಕರಿಬೇಕಾದ್ರೆ ಬಾಣಲೆಯಲ್ಲಿ ತುಂಬಾ ಹಾಕಬಾರ್ದು, ಒತ್ತಾಗಿ ಹಾಕಿದ್ರೆ ನೋಡಿ ಈ ರೀತಿ ಅಂಟ್ಕೊಂಡ್ಬಿಡುತ್ತೆ. 4ರಿಂದ 5 ಮಾತ್ರ ವಡೆನ ಹಾಕಿ ಕರ್ಕೊಂಡ್ರೆ ಚೆನ್ನಾಗಿರುತ್ತೆ. ಮತ್ತು ಕರಿಬೇಕಾದ್ರೆ ಸ್ಟವನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಕರೀರಿ, ಆಗ ಕರೆಕ್ಟಾಗಿ ಬರುತ್ತೆ. 2 ಕಡೆಯೂ ಮೀಡಿಯಮ್ ಆಗಿ ಬೇಯಿಸ್ಕೊಂಡು ನೋಡಿ ಲೈಟ್ ಗೋಲ್ಡನ್ ಕಲರ್ ಬಂದಾಗ ತೆಗೆದಿಟ್ಕೊಂಡ್ರೆ ಸಾಕು. ಸಖತ್ ಟೇಸ್ಟಿಯಾಗಿ ಮತ್ತು ಕ್ರಿಸ್ಪಿಯಾಗಿರುವಂಥ ಸಾಬುದಾನ ವಡೆ ರೆಡಿ. ನೀವೊಂದ್ಸರಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು.